ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಟ್ರಿಪ್ ಹೋಗ್ತಿದ್ವಿ. ನಾನು, ನನ್ನ ಅತ್ತಿಗೆ, ನನ್ನ ಫ್ರೆಂಡು, ನಾನು, ನನ್ನ ಮಕ್ಕಳು, ನನ್ನ ಅತ್ತಿಗೆ, ಅವ್ರ ಮಕ್ಕಳು, ನನ್ನ ಫ್ರೆಂಡು, ಅವ್ರ ಮಕ್ಕಳು ಹೋಗ್ತಿದ್ದೀವಿ. ಹಾಗಾಗಿ ಎಲ್ಲರೂ ನಾವೇ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿರೋದ್ರಿಂದ ತುಂಬ ಸ್ಪೆಷಲಾಗಿ ಎಂಜಾಯ್ ಮಾಡಬೇಕು ಅಂದ್ಕೊಂಡು ಹೋಗ್ತಿದ್ದೀವಿ. ಹಾಗಾಗಿ ಆ ಟ್ರಿಪ್ಗೋಸ್ಕರ ನಾನು ಸ್ವಲ್ಪ ಗಿಫ್ಟ್ಗಳನ್ನ ತೊಗೊಂಡಿದ್ದೀನಿ. ಏನು ಆ ಗಿಫ್ಟು, ಯಾರಿಗೆ ಅಂತ ಕೂಡ ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಹಾಗೂ ಸಂಡೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ. ಸ್ನೇಹಿತರೆ ಬನ್ನಿ. ಸ್ನೇಹಿತರೆ, ಸಂಡೇ ಅಂದ್ರೇ ಲೇಜಿ ಡೇ ಅಂತ ಅನಿಸುತ್ತೆ ನನಗಂತೂ. ಹಾಗಾಗಿ ತುಂಬ ಲೇಜಿಯಾಗಿ ಫುಲ್ಲು ರೂಮ್ ಎಲ್ಲ ಮೆಸ್ಸಿಯಾಗಿ, ಅಂದರೆ ಔಟ್ಸೈಡ್ ಹೋಗೋದಕ್ಕೆ ನಾನು ಮಾಡಿರೋ ಡ್ರೆಸ್ಸಸ್ನೆಲ್ಲ ಪ್ಯಾಕಿಂಗ್ ಮಾಡಿದೆ. ಹಾಗೆ ಬೆಡ್ ಮೇಲೆ ಎಲ್ಲ ಹರಡಿಟ್ಟಿದ್ದೀನಿ ಪ್ಯಾಕಿಂಗ್ ಮಾಡೋಣ ಅಂತ ಹೇಳಿ. ಹಾಗಾಗಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಫಸ್ಟು ನನಗೆ ತೊಗೊಂಡಿರೋದನ್ನ ತೋರಿಸ್ಬಿಡ್ತೀನಿ. ಈ ರೀತಿ ವೈಟ್ ಶರ್ಟು, ಇದ್ರ ಮೇಲೆ ನೆವಿ ಬ್ಲೂ ಬಟರ್ಫ್ಲೈ ಬಂದಿದೆ, ಚಿಟ್ಟೆ ಬಂದಿದೆ. ಇದನ್ನ ನಾನು ಮಿತ್ರದಲ್ಲಿ ತೊಗೊಂಡಿದ್ದು. ಬ್ಲ್ಯಾಕ್ ಕಲರ್ ಬ್ಯಾಗಿ ಜೀನ್ಸ್ಗೆ ಈ ರೀತಿ ಶರ್ಟ್ನ ತಗೊಂಡಿದ್ದೀನಿ. ನಾನು ಯಾವುದನ್ನು ಇಲ್ಲಿ ಪ್ರಮೋಷನ್ ವಿಡಿಯೋ ಅಲ್ಲ. ಹಾಗೂ ಇದ್ರ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ ಸ್ನೇಹಿತರೆ. ಈ ರೀತಿ ತಗೊಂಡೆ ಬ್ಲ್ಯಾಕ್ ಜೀನ್ಸು, ಈ ವೈಟ್ ಶರ್ಟು. ಇದು ನನಗೆ ಅದು ತಗೊಂಡಿದ್ದು. ಈಗ ನನ್ನ ಫ್ರೆಂಡ್ಗೆ ಏನು ತಗೊಂಡೆ ಅಂತ ಹೇಳ್ತೀನಿ. ನನ್ನ ಫ್ರೆಂಡ್ ಪ್ರತಿಭಾಗೋಸ್ಕರ ಈ ರೀತಿ ಡ್ರೆಸ್ ತೊಗೊಂಡೆ, ನೆವಿ ಬ್ಲೂ. ಸ್ನೇಹಿತರೆ, ಈ ಡ್ರೆಸ್ಗಳನ್ನ ತೊಗೊಂಡಿದ್ದು ನಾನು ಮಿತ್ರದಲ್ಲಿ 1399 ರುಪೀಸು, 1400 ರೂಪಾಯಿ, ₹1 ಕಡಿಮೆ, 1400 ರೂಪಾಯಿಗೆ ಡ್ರೆಸ್ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಪ್ಲೈನ್ ಟಾಪ್ ಬರುತ್ತೆ, ಸಿಲ್ಕ್ ಮೆಟೀರಿಯಲ್ ಆಗಿರುತ್ತೆ ಇದು. ಈ ರೀತಿ ನೆವಿ ಬ್ಲೂ ಕಲರು, ನಿಮಗೆ ಇಲ್ಲಿ ರಾಯಲ್ ಬ್ಲೂ ಅನಿಸ್ತಿದೆ. ಬ್ಲೂ ಕಲರು, ಬ್ಲೂಗೆ ಯೆಲ್ಲೋ ಕಲರ್ ಕಾಂಬಿನೇಷನ್ ಪ್ಯಾಂಟ್ ಬಂದಿದೆ. ಈ ರೀತಿ ಅದರ ಪಿಕ್ಸ್ ಕೂಡ ಇಲ್ಲಿ ಮೇಲೇ ಹಾಕಿರ್ತೀನಿ, ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಬಾಟಮ್ ವೇರ್ ನೋಡಿ, ಬಾಟಮ್ ಅಂದರೆ ಲೆಗ್ನ ಕೊನೆಯಲ್ಲಿ ಈ ರೀತಿ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫ್ರೆಂಡಿಗೆ ಕೇಳಿದೆ ಯಾವ ಕಲರ್ ಇಷ್ಟ ಅಂತೇಳಿ. ನಾನೇ ಶಾಪಿಂಗ್ ಮಾಡಿದೆ ಅಂತ ಏನು ಹೇಳಿರಲಿಲ್ಲ. ಯಾವ ಕಲರ್ ಇಷ್ಟ ಏನು ಅಂತ ಕೇಳಿದ್ದಕ್ಕೆ ಬ್ಲ್ಯಾಕ್ ಆಗಲಿ ಯೆಲ್ಲೋ ಕಲರ್ ಆಗಲಿ ಅಂತ ಹೇಳಿದ್ಲು. ಬ್ಲ್ಯಾಕ್ ಕಾಂಬಿನೇಷನ್ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಹಾಗಾಗಿ ನಾನು ಈ ರೀತಿ ಬ್ಲೂ ಆ್ಯಂಡ್ ಯೆಲ್ಲೋ ಕಲರ್ ತೊಗೊಂಡೆ. ಇದ್ರ ದುಪ್ಪಟ್ಟ ತುಂಬ ಚೆನ್ನಾಗಿದೆ. ಹೈನೆಕ್ ದುಪ್ಪಟ್ಟ ನೋಡಿ, ಈ ರೀತಿ ಸಿಂಗಲ್ ದುಪ್ಪಟ್ಟ. ಇದನ್ನು ಜಸ್ಟ್ ನೆಕ್ಕಲ್ಲಿ ಈ ರೀತಿ ಹ್ಯಾಂಗ್ ಇಷ್ಟೇ ಹಾಕ್ಕೊಂಡ್ರೆ ಸಾಕು. ನೆಕ್ಲೆಸ್ ಟೈಪ್ ಕಾಣಿಸುತ್ತೆ. ಈ ರೀತಿ ಚೋಕರ್ ಟೈಪಲ್ಲಿ ಇರುತ್ತೆ, ನೆಕ್ ಆನ್ ಇರುತ್ತೆ. ಈ ರೀತಿ ಹಾಕ್ಕೊಳ್ಳೋದು. ಸಾರಿ, ಫ್ರೆಂಡ್ಗೆ ಅಂತ ತೊಗೊಂಡು ನಾನು ಟ್ರಯಲ್ ಮಾಡಿ ತೋರಿಸ್ಬಿಟ್ಟೆ. ಸಾರಿ ಪ್ರತಿ, ಇದು ಫ್ರೆಂಡ್ಗೋಸ್ಕರ ಶಾಪಿಂಗ್ ಮಾಡಿರೋದು. ಈಗ ನನ್ನ ಅತ್ತಿಗೆಗೆ ಇದನ್ನು ನಾವು ಟ್ರಿಪ್ ಹೋದಾಗ ಎಲ್ಲಾದರೂ ಒಂದು ಕಡೆ ಟೆಂಪಲಲ್ಲಿ, ಯಾವ ಟೆಂಪಲಲ್ಲಿ ವೇರ್ ಮಾಡಿರ್ತೀನಿ ಅಂತ ಕೂಡ ನಾನು ನಿಮ್ಗೆ ತೋರಿಸಿರ್ತೀನಿ ಹಾಕ್ಕೊಂಡಾಗ. ಅವ್ರಿಗೆ ಗೊತ್ತಿಲ್ಲ ಇದನ್ನ ನಾನು ಶಾಪಿಂಗ್ ಮಾಡಿರೋದು, ಹಾಗಾಗಿ ಇಷ್ಟಪಟ್ಟು ತೊಗೊಂಡಿರೋದು. ಇದು ನನ್ನ ಅತ್ತಿಗೆಗೋಸ್ಕರ ತೊಗೊಂಡಿರೋದು. ರಾಮ ಗ್ರೀನ್ ಪ್ಯಾಂಟು ವಿತ್ ಪಿಂಕ್ ಕಲರ್ ಡ್ರೆಸ್ ಅವ್ರದ್ದು, ಸೇಮ್ ಅದೇ ಥರ ಬರುತ್ತೆ. ಈ ರೀತಿ ಎಲ್ಲನೂ ಕೂಡ 1400 ರೂಪಾಯಿ ಮಿತ್ರದಲ್ಲಿ ಶಾಪಿಂಗ್ ಮಾಡಿರೋದು. ಈ ರೀತಿ ಇದೆ. ಇದು ರಾಮ ಗ್ರೀನ್ ಕಲರ್ ಇದೆ ಪ್ಯಾಂಟು. ನನ್ನ ಡ್ರೆಸ್ ಓಪನ್ ಆಗಿಬಿಟ್ಟಿದೆ, ಅಂದರೆ ಮುಂಚೆನೇ ಪ್ಯಾಕಿಂಗ್ ತೆಗೆದಿಟ್ಬಿಟ್ಟಿದ್ದೆ ನಾನು. ಹಾಗಾಗಿ ಹೌದು, ಈ ಡ್ರೆಸ್ ಹೇಗಿದೆ ಅಂತೇಳಿ ನಾನು ಡ್ರೆಸ್ನ ಓಪನ್ ಮಾಡಿ ತೋರಿಸ್ತೀನಿ. ಈ ರೀತಿ ಇದೆ ಸ್ನೇಹಿತರೆ. ಇದು ನಂದು ರೆಡ್ ಕಲರ್ ಡ್ರೆಸ್ಸು. ರೆಡ್ ಕಲರ್ಗೆ ನಂದು ಕೂಡ ರಾಮ ಗ್ರೀನ್ ಪ್ಯಾಂಟು, ರಾಮ ಗ್ರೀನ್ ದುಪ್ಪಟ್ಟ. ಇದು ಡ್ರೆಸ್ಸು ಫಿಶ್ ಕಟ್ ಇದೆ ಸ್ನೇಹಿತರೆ, ಡೆಡ್ ಹ್ಯಾಂಡು. ನೋಡಿ, ನಿಮ್ಗೆ ಕಾಣಿಸುತ್ತೆ ಅಂದ್ಕೊಳ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ನಾನು ನಿಮಗೆ ವಿಡಿಯೋದಲ್ಲಿ ಫೋಟೋಸ್ ಕೂಡ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಈ ರೀತಿ ಬರುತ್ತೆ, ಫಿಶ್ ಕಟ್ ಬರುತ್ತೆ. ನಾನು ಎಸ್ ಸೈಜ್ ತೊಗೊಂಡಿದ್ದೀನಿ. ನನಗೆ ನನ್ನ ಅತ್ತಿಗೆಗೆ ಎಸ್ ಸೈಜಲ್ಲಿ ತೊಗೊಂಡಿದ್ದೀನಿ. ನನ್ನ ಫ್ರೆಂಡ್ದು XL ಸೈಜ್ ಇದೆ. ಈ ರೀತಿ ಫುಲ್ ಸ್ಲೀವ್ ಬರುತ್ತೆ. ಫುಲ್ ಅಂದರೆ ಫುಲ್ ಏನು ಬರಲ್ಲ, ಒಂಚೂರು ಸ್ವಲ್ಪ ಮೇಲೇ ಇರುತ್ತೆ. ಸ್ಲೀವಲ್ಲಿ ಕೂಡ ನೋಡಿ ಈ ರೀತಿ ಬರುತ್ತೆ ಎಂಬ್ರಾಯ್ಡಿಂಗು. ಬಾರ್ಡರ್ ಕೂಡ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡ್ರೆಸ್ ಕೂಡ ಅಷ್ಟೇ ಸಾಫ್ಟ್ ಆಗಿದೆ. ವೇರ್ ಮಾಡಿದಾಗ ಅನ್ಕಂಫರ್ಟಬಲ್ ಆಗಲ್ಲ, ಯಾಕಂದರೆ ಟ್ರಾವೆಲಲ್ಲಿ ಹಾಕೊಳ್ಳೋದ್ರಿಂದ ಅನ್ಕಂಫರ್ಟಬಲ್ ಆಗಿ ವೇರ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಈ ರೀತಿ ನಾನು ಡ್ರೆಸ್ನ ತೊಗೊಂಡೆ. ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯ್ತು, ಯಾವ ಕಲರ್ ಇಷ್ಟ ಆಯ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಡ್ರೆಸ್ಸಸ್ನ ನಾನು ಪರ್ಚೇಸ್ ಮಾಡಿದೆ. ಚೆನ್ನಾಗಿರುತ್ತೆ ಸಮ್ಮರ್ ಟೈಮಲ್ಲಿ ವೇರ್ ಮಾಡೋದಕ್ಕೂ ಕೂಡ. ಮತ್ತು ಟೆಂಪಲ್ಗೆ ಹೋದಾಗೆಲ್ಲ ಜೀನ್ಸ್ ಇದನ್ನೆಲ್ಲ ಹಾಕೊಳ್ಳೋಗೋದಕ್ಕಾಗೋದಿಲ್ಲ, ಅಂದರೆ ಹಾಕೊಳ್ಳೋಗೋದಕ್ಕಾದ್ರೆ ನಮ್ಗೆ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ. ಹಾಗಾಗಿ ನಾನು ಈ ರೀತಿ ಡ್ರೆಸ್ಸನ್ನು ತೊಗೊಂಡೆ. ಇದ್ರ ಜೊತೆಗೆ ನಾನು ಒಂದು ಮಿಡಿ ಕೂಡ ತೊಗೊಂಡೆ. ಸ್ಕರ್ಟು ಸಖತ್ತಾಗಿದೆ ಸ್ನೇಹಿತರೆ. ಈ ರೀತಿ ಸ್ಕರ್ಟು ಎಷ್ಟು ಅಂದರೆ
ಮುಷ್ಟಿ ಅಷ್ಟಿದೆ ಅಷ್ಟೇ, ಇನ್ನು ಪುಷ್ ಮಾಡಿದ್ರೆ ಮುಷ್ಟಿ ಅಷ್ಟಿದೆ ಇದು. ಇದು ಸೊಂಟ ನೋಡಿ ಈ ರೀತಿ ಬಂದಿದೆ. ಇದು ಬ್ಯಾಕ್ ಸೈಡು ಎಲಾಸ್ಟಿಕ್ ಕೊಟ್ಟಿದ್ದಾರೆ ಈ ರೀತಿ. ಸ್ನೇಹಿತರೆ ಇದು ಅಮೆಝಾನಲ್ಲಿ ಪರ್ಚೇಸಿಂಗ್ ಮಾಡಿದ್ದು ನಾನು. ಇದನ್ನು 1900 ಏನೋ ಬಿತ್ತು ಇದಕ್ಕೆ. ನನಗೆ ಇದು ಟಾಪ್ ಬಂದಿಲ್ಲ. ಇದು ಟಾಪನ್ನು ಮ್ಯಾಚ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ನನಗೆ. ಯಾವ್ದು ಹಾಕೊಂಡ್ರೂ ಮ್ಯಾಚೇ ಆಗ್ತಿಲ್ಲ. ಹಾಗಾಗಿ ಇದನ್ನ ತೊಗೊಂಡೆ, ಬಟ್ ಇದನ್ನ ಟಾಪ್ ಮ್ಯಾಚ್ ಆಗ್ತಾಯಿಲ್ಲ. ಟಾಪ್ ಸೆಲೆಕ್ಷನ್ ಮಾಡ್ಕೊಬೇಕು. ಇನ್ನು ಟ್ರಿಪ್ ಹೋಗೋಷ್ಟೊತ್ತಿಗೆ ಇದಕ್ಕೊಂದು ಇದು ಕೂಡ ತೊಗೊತೀನಿ ನೋಡಿ. ಈ ರೀತಿ ಇದೆ. ಇದ್ರದ್ದು ಪಿಕ್ಕು ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ. ಇದನ್ನ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಇದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ. ಇದು ಕೂಡ ಅಷ್ಟೇ ಸಮ್ಮರ್ ಟೈಮಲ್ಲಿ ಸೂಪರಾಗಿರುತ್ತೆ ವೇರ್ ಮಾಡೋದಕ್ಕೆ. ಅಂದರೆ ಅಕೇಶನ್ಸ್ ಇದ್ದರೆ, ಟ್ರಿಪ್ ಮಾಡೋದಾದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ಶಾಪಿಂಗ್ ಮಾಡ್ಕೊಳ್ಬೋದು. ಹಾಗಾಗಿ ಇದು ನಾವು ಟ್ರಿಪ್ ಎಲ್ಲ ಹೋಗ್ತಿದ್ದೀವಿ ಏನು ಅಂತ ಪ್ರತಿಯೊಂದು ಡೇ 1ಇಂದನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಅದನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೂ ಅದಕ್ಕೆ ಅಂತ ಹೇಳಿ ನಾನು ಈ ರೀತಿ ಒಂದು ವೈಟ್ ಕಲರ್ ಟಾಪ್ ಪರ್ಚೇಸ್ ಮಾಡಿದೆ. ಬಟ್ ಮ್ಯಾಚ್ ಏನಾಗ್ತಿಲ್ಲ. ಬಟ್ ನೋಡೋಣ, ಮ್ಯಾಚ್ ಆದರೆ ಓಕೆ, ಇಲ್ಲಿದ್ರು ಓಕೆ ಅಂತ ಹೇಳಿ ಈ ರೀತಿ ತೊಗೊಂಡೆ. ಇದ್ರೊಳಗಡೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಪೆಟ್ಟಿಕೋಟ್ ಕೂಡ ಇಟ್ಟಿದ್ದೀನಿ. ಹಾಗೆ ಇದೊಂದು ತೊಗೊಂಡೆ. ಇದ್ರ ಜೊತೆಗೆ ಇದು ನಮ್ಮೂವರ್ದು, ಅಂದರೆ ನಂದು ಅತ್ತಿಗೆದು ಫ್ರೆಂಡ್ಸ್ದು. ಈಗ ನನ್ನ ಅಣ್ಣನ ಮಕ್ಕಳದು ತೋರಿಸ್ತೀನಿ. ಅದ್ರ ಜೊತೆಗೆ ನನಗೆ ಈ ರೀತಿ ಒಂದು ಹಿಪ್ ಬೆಲ್ಟ್ ಕೂಡ ತೊಗೊಂಡೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಇದೆ. ಇದೊಂದು ತೊಗೊಂಡೆ. ಅಂದರೆ ಗೌನ್ಸ್ ಇದೆ, ಗೌನ್ಸ್ಗೆ ವೇರ್ ಮಾಡೋದಕ್ಕೆ ಅಂತ ಹೇಳಿ ಅದನ್ನ ತೊಗೊಂಡೆ ನಾನು. ಈಗ ಬನ್ನಿ ನನ್ನ ಅಣ್ಣನ ಮಕ್ಕಳ ಬಟ್ಟೆ, ನನ್ನ ಫ್ರೆಂಡ್ ಮಕ್ಕಳ ಬಟ್ಟೆ ಕೂಡ ತೋರಿಸ್ತೀನಿ. ಅಂದರೆ ನನ್ನ ಸೊಸೆಗಳಿಗೆ ಅಂತ ಹೇಳಿ ಗಿಫ್ಟ್ ತೊಗೊಂಡಿರೋ ಬಟ್ಟೆಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇದು ನನ್ನ ಅಣ್ಣನ ಮಗಳು ಚಿಕ್ಕೋಳಿಗೆ ಅಂತ ಹೇಳಿ ಎಲ್ಲ ಕೂಡ ನಾನು ಆ ಮಿಡಿ ಅಂದ್ಬಿಟ್ಟು ಇನ್ನೆಲ್ಲ ಕೂಡ ಮಿತ್ರದಲ್ಲೇ ಶಾಪಿಂಗ್ ಮಾಡಿರೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಇರ್ತಿದೆ. ನಿಮ್ಮ ಮನೇಲಿ ಯಾವುದಾದ್ರೂ ಪುಟ್ಟ ಹೆಣ್ಮಕ್ಳಿದ್ರೆ ಪರ್ಚೇಸಿಂಗ್ ಮಾಡ್ಕೊಳ್ರಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ ಇದೆಲ್ಲ. ಅಂದರೆ ಬೀಚಲ್ಲಿ ಎಲ್ಲಾದರೂ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಹಾಗಾಗಿ ಈ ರೀತಿ ಒಂದು ಮಿಡಿ. ಇದ್ರದ್ದು ಫೋಟೋಸ್ ಕೂಡ ನಾನು ಮೇಲೆ ಕೊಟ್ಟಿರ್ತೀನಿ. ಅದ್ರ ಟಾಪ್ ಮಾತ್ರ ಸೂಪರಾಗಿ ಬಂದಿದೆ. ನಂಗೆ ಸಖತ್ ಇಷ್ಟ ಆಯಿತು. ನನ್ನ ಅಣ್ಣನವ್ರದ್ದು ಯಲಹಂಕ ಸಿಟಿ. ಸ್ವಲ್ಪ ಸಿಟಿ ಸ್ಟೈಲ್ ಮಕ್ಕಳು ಸ್ಟೈಲಿಶ್ ಆಗಿರೋಕ್ಕೆ ಇಷ್ಟಪಡ್ತಾರಲ್ಲ, ಹಾಗಾಗಿ ಸ್ಟೈಲಿಶ್ ಆಗಿದೆ. ಈ ರೀತಿ ಬರುತ್ತೆ. ಇಲ್ಲೊಂದು ಬೋ ಬರುತ್ತೆ ಈ ರೀತಿ. ಸಿಂಗಲ್ ಸ್ಲೀವು. ತುಂಬ ಚೆನ್ನಾಗಿದೆ. ಇದು ನನ್ನ ಚಿಕ್ಕ ಸೊಸೆಗೆ ಅಂದರೆ ಶಾನ್ವಿಗೋಸ್ಕರ ಪರ್ಚೇಸ್ ಮಾಡಿರೋದು ಇದನ್ನು. ಇದು ಅವಳಿಗೋಸ್ಕರ. ಇದು ನನ್ನ ಫ್ರೆಂಡ್ ಮಗಳು, ಅವಳು ಕೂಡ ಸೊಸೆನೇ. ಅವಳಿಗೋಸ್ಕರ ಈ ರೀತಿ ತಗೊಂಡೆ. ಇದೊಂದು ಮಿಡಿ. ಎಲ್ಲದ್ರದ್ದು ಫೋಟೋಸ್ನ ಹಾಕಿರ್ತೀನಿ ನೋಡಿ. ಇದು ಕ್ಲಾಸ್ ಎಲ್ಲನೂ ಕೂಡ ಪಾಲಿಸ್ಟರ್ ಕ್ಲಾತ್ ಸ್ನೇಹಿತರೆ, ಜಾರ್ಜೆಟ್ ಮೆಟೀರಿಯಲ್ ಇದೆಲ್ಲ. ಅಂದರೆ ಇದೇನು ಸಮ್ಮರ್ ಟೈಮ್ ಆಗಿರೋದ್ರಿಂದ ಟ್ರಾವೆಲ್ಗೆಲ್ಲ ವೇರ್ ಮಾಡೋದ್ರಿಂದ ಏನು ಅವ್ರಿಗೇನು ಅನ್ಕಂಫರ್ಟಬಲ್ ಆಗೋದಿಲ್ಲ, ವೇಟ್ ಅನ್ಸಲ್ಲ, ತೂಕ ಅನ್ಸೋದಿಲ್ಲ. ಹಾಗಾಗಿ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ನೋಡಿ, ಹೂವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದೊಂದು ಮಿಡಿ. ಇದ್ರ ಟಾಪು ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ ಅದ್ರ ಟಾಪುಗಳೆಲ್ಲನೂ ನೋಡಿ. ಅದರದ್ದು ಟಾಪ್ ಇಷ್ಟೇ ಬಂದಿದೆ. ಅಂದರೆ ಹೈ ನೆಕ್ ಬರುತ್ತೆ ಸ್ನೇಹಿತರೆ. ಇದು ಜಸ್ಟ್ ಈ ರೀತಿ ಹಾಕೊಳ್ಳೋದಕ್ಕಷ್ಟೇ. ಆ ರೀತಿ ಟಾಪ್ ಇದು. ಇದೊಂದು ಇದಕ್ಕೆ ಹಿಂದೆ ಜುಪ್ ಕೂಡ ಬಂದಿದೆ, ಜುಪ್ ಇದೆ. ಅವರೆಲ್ಲ ತುಂಬ ಸಣ್ಣ ಇದ್ದಾರೆ. ಬಟ್ ಇದೆಲ್ಲ ಏನು ಆಲ್ಟ್ರೇಷನ್ ಮಾಡಬೇಕೋ ಏನೋ ಗೊತ್ತಿಲ್ಲ, ನೋಡೋಣ. ಈ ರೀತಿ ನನ್ನ ಇನ್ನೊಂದು ಸೊಸೆಗೆ ಅಂದರೆ ಅನ್ವಿತಾಗೆ, ಹಾಗೂ ನನ್ನ ಮುದ್ದು ಸೊಸೆ ಅಂದರೆ ನನ್ನ ದೊಡ್ಡ ಸೊಸೆ ಧೃತೀಶಾ, ಅಂದರೆ ನಾವು ಲಡ್ಡು ಅಂತ ಕರಿತೀರಿ, ಲಡ್ಡುಗೋಸ್ಕರ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ಇದು ಸ್ವಲ್ಪ ಗ್ರ್ಯಾಂಡ್ ಅನಿಸ್ತು ನನಗೆ. ಅವಳು ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ, ಹಾಗಾಗಿ ಅವಳಿಗೋಸ್ಕರ ಇದು ನೋಡಿ. ಈ ರೀತಿ ಗ್ರೀನ್ ಕಲರ್ ಮಿಡಿ ಸ್ನೇಹಿತರೆ, ಲಾಂಗ್ ಇದೆ. ಇದು ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ನೋಡಿ ಈ ರೀತಿ ಒಂದು ಗೋಲ್ಡ್ ಕಲರಲ್ಲಿ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿ ಅನಿಸ್ತಿದೆ. ತುಂಬ ನೆರಿಗೆ ಕೂಡ ಇದೆ ಅದಕ್ಕೆ. ಅದ್ರ ಟಾಪ್ ಅಷ್ಟೇ ಸೂಪರಾಗಿ ಬಂದಿದೆ. ಇದ್ರ ಬ್ಯಾಕ್ ನೋಡಬೇಕು ನೀವು ಯಾವ ರೀತಿ ಇದೆ ಅಂತ ಹೇಳಿ. ಬ್ಯಾಕ್ ನೋಡಿ, ಫುಲ್ ಓಪನ್ ಇದೆ. ಥ್ರೆಡ್ಡು ಅಂದರೆ ದಾರ ಕಟ್ಟೋದು ವಿ ಬಂದಿದೆ. ಬ್ಯಾಕಲ್ಲಿ ವಿ ಬಂದಿದೆ. ಫ್ರಂಟ್ ಕೂಡ ಅಷ್ಟೇ ವಿ ಬಂದು ಈ ರೀತಿ ಬಂದಿದೆ. ಫುಲ್ ಸ್ಲೀವ್ ಸ್ನೇಹಿತರೆ. ಫುಲ್ ಸ್ಲೀವಲ್ಲಿ ಇಲ್ಲಿ ಈ ರೀತಿ ಎಲಾಸ್ಟಿಕ್ ಒಂದು ಕೊಟ್ಟಿದ್ದಾರೆ. ಪುಫ್ ಟೈಪ್ ಇರ್ತೈತೆ ಈ ರೀತಿ. ತುಂಬ ಚೆನ್ನಾಗಿರುತ್ತೆ. ಅದರ ಇಮೇಜ್ ಕೂಡ ಕೊಡ್ತೀನಿ ನೋಡಿ. ಈ ರೀತಿ ಫುಲ್ ಸ್ಲೀವ್ದು ಇದು ಕೂಡ ಅಷ್ಟೇ ತುಂಬ ಗ್ರ್ಯಾಂಡ್ ಆಗಿದೆ. ಇದನ್ನು ಅಷ್ಟೇ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತೊಗೊಂಡಿದ್ದು.
ನನಗೆ ಹೆಣ್ಮಕ್ಳು ಬಟ್ಟೆ ತೊಗೊಳ್ಳೋದು ತುಂಬ ಇಷ್ಟ. ಅಂದರೆ ನನ್ನ ಅಣ್ಣನ ಮಕ್ಕಳು ಅಂದರೆ ನಂಗೆ ಜಾಸ್ತಿನೇ ಇಷ್ಟ, ಸೊಸೆಗಳು ಅಂದರೆ. ಹಾಗಾಗಿ ಅವ್ರಿಗೆ ಎಲ್ಲ ಹಬ್ಬಕ್ಕೂ ಮಿಸ್ ಮಾಡ್ತಾ ಹೋಗ್ತೀನಿ. ನಮ್ಮ ದೊಡ್ಡ ಸೊಸೆಗೆ ಮಾತ್ರ ಈ ಥರ ಒಂದು ಓಣಿ ಕೂಡ ಕೊಟ್ಟಿದ್ದಾರೆ ದುಪಟ್ಟ. ಇದೊಂದು ತೊಗೊಂಡೆ. ಇದು ಇಷ್ಟು ಬಟ್ಟೆಗಳು ಕೂಡ ನಾನು ನನ್ನ ಸೊಸೆಗಳಿಗೋಸ್ಕರ ಪರ್ಚೇಸ್ ಮಾಡಿರೋದು. ಈ ಎಲ್ಲದ್ರ ಜೊತೆಗೂ ನಾನು ಟ್ರಿಪ್ಪಲ್ಲಿ ಎಲ್ಲಾದರೂ ಒಂದು ಕಡೆ ಲೆಹೆಂಗಾ ಹಾಕ್ಕೊಬೇಕು ಅಂತ ಸಖತ್ ಇಷ್ಟ ಇದೆ. ಹಾಗಾಗಿ ಒಂದು ಲೆಹೆಂಗಾ ಕೂಡ ಸ್ಟಿಚ್ ಮಾಡಿಸಿದ್ದೀನಿ, ಬನ್ನಿ ತೋರಿಸ್ತೀನಿ. ಈ ರೀತಿ ಅಂದರೆ ಸ್ನೇಹಿತರೆ, ಇದು ಒಂದು ಸ್ಯಾರಿ, ನಂದು ಇಳ್ಕಲ್ ಸ್ಯಾರಿ ಒಂದು ಇತ್ತು, ಇಳ್ಕಲ್ ಸೀರೆ. ಇಳ್ಕಲ್ ಸೀರೆದು ಬ್ಲೌಸ್ ಮಿಸ್ ಆಗಿದೆ. ಹಾಗಾಗಿ ನಾನು ಅದ್ರ ಬ್ಲೌಸ್ ಮಿಸ್ ಏನಾಗಿಲ್ಲ, ನಾನು ಸ್ಟಿಚ್ಚೇ ಮಾಡಿಸಿರಲಿಲ್ಲ. ಬಟ್ ಅದಕ್ಕೆ ಈಗ ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೋಸ್ಕರ ಪೀಸ್ ಸಿಗಲಿಲ್ಲ ಅಂತ ಹೇಳಿ ನಾನು ಈ ರೀತಿ ಕಲರ್ ಬ್ಲೌಸ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದೀನಿ. ಇದು ಮಿಷಿನ್ ಎಂಬ್ರಾಯ್ಡಿಂಗ್ ಸ್ನೇಹಿತರೆ. ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಬಿತ್ತು, ಬಟ್ ಓಕೆ. ಈ ರೀತಿ ಬ್ಯಾಕ್ ಬಟನ್ ಕೊಟ್ಟಿದ್ದಾರೆ. ಈ ರೀತಿ ಇದನ್ನ ವರ್ಕ್ ಮಾಡೋದಕ್ಕೆ ಅವ್ರಿಗೆ ಬಿಟ್ಕೊಟ್ಟಿದ್ದೆ ನಾನು. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದು ಮಾಡಿಕೊಡಿ ಅಂತೇಳಿ. ಇದಕ್ಕೆ ಫುಲ್ ನೆರಿಗೆ ಇಟ್ಟು ಈ ರೀತಿ ಲೆಹೆಂಗಾ ಮಾಡ್ತಿದ್ದೀನಿ. ಗ್ರೀನ್ ಕಲರ್ ಲೆಹೆಂಗಾ. ಈ ಥರ ಬಾರ್ಡರ್ ಕೂಡ ಬಂದಿದೆ ನೋಡಿ. ಇದು ಅಂದರೆ ಇದು ಡಬಲ್ ಬಾರ್ಡರ್ ಸ್ನೇಹಿತರೆ. ಎರಡು ಬಾರ್ಡರ್ನ ಜೇಂಟ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ದೀನಿ ನಾನು. ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮಗೆ. ಇದು ಸಿಂಗಲ್ ಬಾರ್ಡ್ರ್ ಇಷ್ಟೇ ಇತ್ತು, ಸ್ವಲ್ಪ ಇತ್ತು. ನಾನು ಬಾರ್ಡ್ರ್ ವೇಸ್ಟ್ ಮಾಡಿಬಿಟ್ಟು ಡಬಲ್ ಬಾರ್ಡ್ರ್ ಮಾಡಿರಿ ಅಂತ ಹೇಳಿದೆ. ಹಾಗಾಗಿ ಅವರು ಈ ರೀತಿ ಸ್ಟಿಚ್ ಮಾಡಿದ್ದಾರೆ. ಹಾಗಾಗಿ ದೊಡ್ಡ ಬಾರ್ಡ್ರು ಅನಿಸುತ್ತೆ. ಈ ರೀತಿ ಲೆಹೆಂಗಾನ ಸ್ಟಿಚ್ ಮಾಡಿಸಿದ್ದೀನಿ ನೋಡಿ. ಇದಕ್ಕೆ ನಾನು ಏನು ಜಾಸ್ತಿ ಎಕ್ಸ್ಟ್ರಾ ಕೊಡಿಸಿಲ್ಲ ನೋಡಿ. ಇಲ್ಲಿ ಒಂದು ಜುಪ್ ಕೊಡಿಸಿ ಈ ರೀತಿ ಬಟನ್ಸ್ನ ಕೊಡಿಸಿದ್ದೀನಿ. ಇದನ್ನು ನಾನು ಇಲ್ಲೇ ಓಂ ಶಕ್ತಿ ಬೊಟ್ಟಿಕ್ ಅಂದ್ಬಿಟ್ಟು ದೇವರಹಳ್ಳಿಯಲ್ಲೇ ಅವ್ರ ಹತ್ರ ಸ್ಟಿಚ್ ಮಾಡಿಸಿರೋದು. ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಸ್ತೀನಲ್ಲ, ಅವ್ರ ಹತ್ರನೇ, ಅವ್ರು ಯಾರೋ ಒಬ್ಬರ ಹತ್ರ ಕೊಟ್ಟು ಮಾಡಿಸಿದ್ದಾರೆ. ಇದನ್ನು ಸ್ಟಿಚ್ ಮಾಡಿಸಿರೋದು. ಸಿಕ್ಕಾಪಟ್ಟ ಇಷ್ಟ. ಇದರ ದುಪ್ಪಟ್ಟ ಮೆರೂನ್ ಕಲರ್ ದುಪ್ಪಟ್ಟ ವೇರ್ ಮಾಡ್ತೀನಿ. ಇದ್ರ ಜೊತೆಗೆ ನಾನು ತೋರಿಸೋದ್ನಲ್ಲ ಮಿಡಿ ನಿಮಗೆ, ಆಗಲೇ ಈ ಮಿಡಿಗೆ ಈ ರೀತಿ ಒಂದು ರಿಬನ್ ಬಂದಿದೆ ನೋಡಿ. ಈ ರೀತಿ ಒಂದು ರಿಬನ್ ಕೂಡ ಕೊಟ್ಟಿದ್ದಾರೆ. ಇದನ್ನ ತಲೆಗೆ ಬೇಕಾದರೂ ಹಾಕೊಳ್ಬೋದು, ಕೈಗೆ ಬೇಕಾದರೂ ಹಾಕೊಳ್ಬೋದು, ಎಲ್ಲಕ್ಕೆ ಬೇಕಾದರೂ ಹಾಕೊಳ್ಬೋದು. ಈ ರೀತಿ ಇದೊಂದು ಕೊಟ್ಟಿದ್ದಾರೆ ಸ್ನೇಹಿತರೆ. ಇವತ್ತಿನ ಶಾಪಿಂಗಲ್ಲಿ ನಾನು ಇದನ್ನು ತೋರಿಸ್ತೀನಿ. ಹಾಗೂ ನಾನು ಸಮ್ಮರ್ಗೆ ಟ್ರಿಪ್ ಹೋಗ್ತಿದ್ದೀನಲ್ಲ, ಅಲ್ಲಿ ಹಾಕೊಳ್ಳೋದಕ್ಕೆ ಅಂತೇಳಿ ವೈಟ್ ಕಲರ್ ಗೌನ್ ತೊಗೊಂಡಿದ್ದೀನಿ ನಾನು. ಇದು ನೆಕ್ ಜಾಸ್ತಿ ಇರೋದ್ರಿಂದ ಇದನ್ನೊಂದು ಸೇಫ್ಟಿಗೆ ಅಂತ ಹೇಳಿ ತೊಗೊಂಡಿದ್ದೀನಿ. ಇದೊಂದು ಟಾಪ್ ತೊಗೊಂಡು ಹೋಗ್ತಿದ್ದೀನಿ. ಇನ್ಕ್ಲೂಡ್ ಈ ಬ್ಲ್ಯಾಕ್ ಟಾಪ್ ಒಂದು ತೊಗೊಂಡು ಹೋಗ್ತಿದ್ದೀನಿ ಸ್ನೇಹಿತರೆ. ಹಾಗೂ ಅಲ್ಲೆಲ್ಲಾದರೂ ಟೆಂಪಲಲ್ಲಿ ವೇರ್ ಮಾಡೋದಕ್ಕೆ ಅಂತ ಹೇಳಿ ಈ ಸ್ಯಾರಿ ಕೂಡ ತೊಗೊಂಡಿದ್ದೀನಿ ನಾನು. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.